ಕಾರ್ಮೆಟ್ ಟೀಸರ್ ಔಟ್. ರಶ್ಮಿಕಾ ಮಂದಣ್ಣ ಮತ್ತಾದರೂ ಕಿಸ್ಸಿಂಗ್ ಹಾಟ್. ಟಾಲಿವುಡ್ನ ಗೀತಾ ಗೋವಿಂದಂ ಸಿನಿಮಾ ಮೂಲಕ ಹಿಟ್ ಫೇರ್ ಎನಿಸಿಕೊಂಡಿದ್ದ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಜೋಡಿ ಮತ್ತೆ ತೆರೆ ಮೇಲೆ ಕಮಾಲ್ ಮಾಡಲು ಮುಂದಾಗಿದ್ದು, ಡಿಯರ್ ಕಾರ್ಮೆಟ್ ಚಿತ್ರದಲ್ಲಿ ಈ ಜೋಡಿ ನಟಿಸಿದೆ. ಕನ್ನಡ ಸೇರಿದಂತೆ 4 ಭಾಷೆಗಳಲ್ಲಿ ಡಿಯರ್ ಕಾರ್ಮೆಟ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು, ರಶ್ಮಿಕಾ ಮಂದಣ್ಣ ವಿರುದ್ಧ ಕೆಲವರು ಮತ್ತೆ ಕಿಡಿಕಾರಿದ್ದಾರೆ. ಗೀತಾ ಗೋವಿಂದಂ ಚಿತ್ರದಲ್ಲಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರ ಲಿಪ್ ಲಾಕ್ ದೃಶ್ಯ ಲೀಕ್ ಆಗಿದ್ದೇ ತಡ ನಟ ರಕ್ಷಿತ್ ಶೆಟ್ಟಿ ಅಭಿಮಾನಿಗಳು ಫುಲ್ ಗರಂ ಆಗಿದ್ದರು. ರಕ್ಷಿತ್ ಶೆಟ್ಟಿ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡು ಈ ರೀತಿಯ ದೃಶ್ಯಗಳಲ್ಲಿ ನಟಿಸುವುದು ತರವಲ್ಲ ಎಂದು ತರಾಟೆಗೂ ತೆಗೆದುಕೊಂಡಿದ್ದರು. ಅದಾದ ಬಳಿಕ ರಕ್ಷಿತ್ ಮತ್ತು ರಶ್ಮಿಕಾ ಸಂಬಂಧ ಮುರಿದು ಬಿದ್ದಿತ್ತು. ಇದೆಲ್ಲ ಹಳೆಯ ಕಥೆಯಾದರೆ ಇದೀಗ ಮತ್ತೆ ಅಂಥದ್ದೇ ದೃಶ್ಯವನ್ನು ಹೊತ್ತ ಡಿಯರ್ ಕಾರ್ಮೆಟ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು, ಕೆಲ ಅಭಿಮಾನಿಗಳು ರಕ್ಷಿತ್ ಶೆಟ್ಟಿ ಪಾಪ ಅಂತ ಕಮೆಂಟ್ ಹಾಕುತ್ತಿದ್ದಾರೆ. ಎಂತ ಸಾವು ಮಾರ್ರೆ ರಕ್ಷಿತ್ ಶೆಟ್ಟಿದು ಎಂದು ಕೆಲವರು ಹೇಳಿದರೆ, ಲೇ ಯಾಕೋ ಈ ತರ ಟೀಸರ್ ಮಾಡಿ ನಮ್ಮ ಹೊಟ್ಟೆ ಉರಿಸ್ತೀರಾ ರಕ್ಷಿತ್ ಸರ್ ನೋಡಿ ಎಂದು ಕಮೆಂಟ್ ಮಾಡಿದ್ದಾರೆ. ಸುಮಾರು 1 ನಿಮಿಷ 7 ಸೆಕೆಂಡ್ ಇರುವ ಟೀಸರ್ ನಲ್ಲಿ ನಟ ವಿಜಯ್ ಆಕ್ಷನ್ ಮತ್ತು ರಶ್ಮಿಕಾರೊಂದಿಗೆ ರೊಮ್ಯಾಂಟಿಕ್ ಶೇಡ್ ನಲ್ಲಿ ಕಾಣಿಸಿಕೊಂಡಿರುವ ದೃಶ್ಯಗಳಿವೆ. ಇನ್ನು ಭರತ್ ಕಮ್ಮ ಕತೆ ಬರೆದು ನಿರ್ದೇಶಿಸಿರುವ ಈ ಚಿತ್ರದ ಟೀಸರ್ ಲಿಂಕ್ ಗಳನ್ನು ನಟಿ ರಶ್ಮಿಕಾ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಡಿಯರ್ ಕಾರ್ಮೆಟ್ ಟೀಸರ್ ಇದು, ಇನ್ನೂ ಹೆಚ್ಚು ಬಯಸುವಿರಾ, ಶೀಘ್ರದಲ್ಲೇ ಬರಲಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ನವೀನ್ ಎರಾನೇನಿ, ವೈ ರವಿಶಂಕರ್, ಮೋಹನ್ ಮತ್ತು ಯಶ್ ರಂಗಿನೇನಿ ಜಂಟಿ ನಿರ್ಮಾಣದ ಈ ಚಿತ್ರಕ್ಕೆ ಜಸ್ಟಿನ್ ಪ್ರಭಾಕರನ್ ಸಂಗೀತವಿದ್ದು, ಮೇ 31ರಂದು ಚಿತ್ರ ತೆರೆಗೆ ಬರಲು ಸಜ್ಜಾಗಿದೆ. ಒಂದಂತೂ ನಿಜ, ಈ ಚಿತ್ರದ ಲಿಪ್ ಲಾಕ್ ದೃಶ್ಯದಿಂದ ರಕ್ಷಿತ್ ಅಭಿಮಾನಿಗಳು ಫುಲ್ ಗರಂ ಆಗಿದ್ದು, ಈ ಚಿತ್ರದ ಬಿಡುಗಡೆಯ ಹೊತ್ತಿಗೆ ಇದು ಇನ್ನೆಲ್ಲಿಗೆ ಹೋಗಿ ತಲುಪುತ್ತೋ ಎನ್ನುವುದೇ ನಮ್ಮೆಲ್ಲರ ಮುಂದಿನ ಪ್ರಶ್ನೆಯಾಗಿದೆ.